ಭಕ್ತಿ ಮತ್ತು ಶ್ರದ್ಧೆಯಿಂದ ರಾಮಾಯಣವನ್ನು ಓದಿದರೆ ಅಥವಾ ಕೇಳಿದರೆ ಹಿಂದಿನ ಜನ್ಮಗಳಲ್ಲಿ ಅಥವಾ ಇಹ ಜನ್ಮದಲ್ಲಿ ಮಾಡಿದ ಪಾಪಗಳು ಕ್ಷಯವಾಗುತ್ತವೆ. ಇದು ಕೇವಲ ಕಥೆಯಲ್ಲ, ನಮ್ಮ ಆತ್ಮ ಉದ್ಧಾರವಾಗುವ ಮತ್ತು ಪರಮಾತ್ಮನನ್ನು ಹೊಂದುವ ಭಕ್ತಿಯ ಶ್ರೇಷ್ಠ ಮಾರ್ಗವಾಗಿದೆ. ಬಾಲಕಾಂಡದ 36ನೆಯ ಸ್ವರ್ಗ. ದೇವತೆಗಳು ಶಿವ ಪಾರ್ವತಿಯರನ್ನು ಸುರತ ಕ್ರೀಡೆಯಿಂದ ವಿಮುಖರನ್ನಾಗಿ ಮಾಡಿದುದು. ದೇವತೆಗಳಿಗೂ ಮತ್ತು ಭೂದೇವಿಗೂ ಉಮಾದೇವಿಯ ಶಾಪ. ವಿಶ್ವಾಮಿತ್ರ ಮಹರ್ಷಿಗಳು ಇಷ್ಟು ಹೇಳಿ ವಿರಮಿಸಿದರು. ಶ್ರೀರಾಮ ಲಕ್ಷ್ಮಣರಿಬ್ಬರೂ ಗಂಗೆಯ ಕಥೆಯನ್ನು ಪ್ರಶಂಸೆ ಮಾಡುತ್ತಾ ಮುನಿ ಪುಂಗವರಿಗೆ ಹೇಳಿದರು. ಮಹರ್ಷಿಗಳೇ, ಧರ್ಮಮೂಲವಾದ ಅತಿ ಶ್ರೇಷ್ಠವಾದ ಪರಮ ಪವಿತ್ರವಾದ ಹಿಮವಂತನ ಹಿರಿಯ ಮಗಳಾದ ಗಂಗಾದೇವಿಯ ಕಥೆಯನ್ನು ನೀವು ಈಗ ಹೇಳಿದಿರಿ. ಆದರೆ ಈ ಸಂಕ್ಷೇಪವಾದ ಕಥಾಶ್ರವಣದಿಂದ ನಮಗೆ ತೃಪ್ತಿಯುಂಟಾಗಿಲ್ಲ. ಮಹಾಮಹಿಮಳಾದ ಗಂಗಾದೇವಿಯು ದೇವಲೋಕಕ್ಕೆ ಹೇಗೆ ಹೋದಳು, ದೇವಲೋಕದಿಂದ ಮನುಷ್ಯಲೋಕಕ್ಕೆ ಹೇಗೆ ಬಂದಳು ಎಂಬುದೆಲ್ಲವನ್ನು ವಿಸ್ತಾರವಾಗಿಯೇ ಹೇಳಿರಿ. ಸರ್ವಜ್ಞರಾದ ತಮಗೆ ಈ ಚರಿತ್ರೆಯ ವಿವರಣೆಯು ಪೂರ್ಣವಾಗಿ ತಿಳಿದಿರುವುದು. ಲೋಕಪಾವನಿಯಾದ ಗಂಗಾದೇವಿಯು ಯಾವ ಕಾರಣದಿಂದಾಗಿ 3 ಮಾರ್ಗಗಳಿಂದ ಪ್ರವಹಿಸಿದಳು? ತ್ರಿಪಥಗೆಯಾದ ಗಂಗಾದೇವಿಯು ಎಲ್ಲಾ ನದಿಗಳಿಗೂ ಶ್ರೇಷ್ಠತಮಳಾದ ನದಿಯೆಂದು ಹೇಗೆ ಪ್ರಸಿದ್ಧಳಾದಳು? 3 ಲೋಕಗಳಲ್ಲಿಯೂ ಅವಳಿಗೆ ಈ ವಿಧವಾದ ಕೀರ್ತಿಯುಂಟಾಗಲು ಅವಳು ಮಾಡಿದ ಕಾರ್ಯಗಳಾದರೂ ಯಾವುವು? ಇವುಗಳೆಲ್ಲವನ್ನು ದಯಮಾಡಿ ಹೇಳಿರಿ. ರಾಮ ಲಕ್ಷ್ಮಣರು ವಿಶ್ವಾಮಿತ್ರರನ್ನು ಹೀಗೆ ಕೇಳಲಾಗಿ, ತಪೋಧನರಾದ ವಿಶ್ವಾಮಿತ್ರರು ಋಷಿಗಳ ಮಧ್ಯದಲ್ಲಿ ಗಂಗಾವತರಣದ ಕಥೆಯನ್ನು ವಿವರವಾಗಿ ಹೇಳತೊಡಗಿದರು. ರಾಮ, ಪೂರ್ವದಲ್ಲಿ ತ್ರಿಲೋಕ ವಂದ್ಯನಾದ ಮಹಾ ತಪಸ್ವಿಯಾದ ನೀಲಕಂಠನು ಉಮಾದೇವಿಯನ್ನು ಮದುವೆಯಾದನು. ತನ್ನ ಪತ್ನಿಯನ್ನು ಕಂಡೊಡನೆಯೇ ಪರಮೇಶ್ವರನಿಗೆ ಕಾಮೇಚ್ಛೆಯುಂಟಾಗಿ ಉಮಾದೇವಿಯೊಡನೆ ಸುರತ ಕ್ರೀಡೆಯಾಡಲು ಉಪಕ್ರಮಿಸಿದನು. ಧೀಮಂತನಾದ ದೇವದೇವನಾದ ಮಹಾದೇವನಾದ ಶಿತಿಕಂಠನಿಗೆ ದಿವ್ಯಶತ ವರ್ಷಗಳು ಸುರತ ಕ್ರೀಡೆಯಲ್ಲಿಯೇ ಕಳೆದು ಹೋದವು. ತಾರಕಾಸುರನ ಸಂಹಾರವನ್ನು ಸಾಧಿಸುವ ಸಲುವಾಗಿ ಉಮಾ ಮಹೇಶ್ವರರ ವಿವಾಹವಾಯಿತು. ಪರಶಿವನು ಉಮೆಯೊಡನೆ ದಿವ್ಯಶತ ವರ್ಷಗಳು ಸುರತ ಕ್ರೀಡೆಯಲ್ಲಿ ನಿರತರಾಗಿದ್ದರೂ ಪಾರ್ವತಿಯಲ್ಲಿ ಮಗನು ಹುಟ್ಟಲಿಲ್ಲ. ದೇವತೆಗಳಿಗೂ ಇದೊಂದು ಸಮಸ್ಯೆಯೇ ಆಯಿತು. ಪಿತಾಮಹ ಪ್ರಭೃತಿಗಳಾದ ಸಕಲ ದೇವತೆಗಳು ಉದ್ವಿಗ್ನರಾದರು. 100 ವರ್ಷಗಳ ಸುರತ ಕ್ರಿಯೆಯಿಂದಲೂ ಪ್ರಾದುರ್ಭೂತವಾಗದ ಮಹಾ ತೇಜಸ್ಸು ಅಂದರೆ ರೇತಸ್ಸು ಒಂದು ವೇಳೆ ಸ್ಖಲನವಾಗಿ ಬಿಟ್ಟರೆ ಆ ಮಹಾ ತೇಜಸ್ಸನ್ನು ಧರಿಸಲು ಸಮರ್ಥರಾರೆಂಬುದೇ ಅವರ ಉದ್ವಿಗ್ನತೆಗೆ ಮುಖ್ಯ ಕಾರಣ. ಶಿವನ ಮಹಾ ತೇಜಸ್ಸು ಹೊರಬರಬೇಕು, ಅದನ್ನು ಧರಿಸಲು ಸಮರ್ಥರಾರೆಂಬುದನ್ನು ತಿಳಿಯಬೇಕು ಮತ್ತು ಅದೇ ಮಹಾ ತೇಜಸ್ಸಿನಿಂದ ತಾರಕಾಸುರ ಸಂಹಾರಕನ ಜನನವಾಗಬೇಕು. ಈ ದೇವರಹಸ್ಯವನ್ನು ತಿಳಿಯುವ ಸಲುವಾಗಿ ಬ್ರಹ್ಮ ಪ್ರಮುಖರಾದ ದೇವತೆಗಳು ಶಿವನ ಸಮೀಪಕ್ಕೆ ಹೋಗಿ ಹೇಳಿದರು. ದೇವದೇವನೇ, ಮಹಾದೇವ, ತ್ರಿಭುವನಗಳ ಹಿತರಕ್ಷಣೆಯಲ್ಲಿಯೇ ಯಾವಾಗಲೂ ನಿರತನಾಗಿರುವ ಪರಮೇಶ್ವರನೇ, ದೇವತೆಗಳಾದ ನಾವು ನಿನ್ನ ಪಾದ ಮುಟ್ಟಿ ಮಾಡುತ್ತಿರುವ ಪ್ರಣಾಮಕ್ಕೆ ಪ್ರಸನ್ನನಾಗು. ಮಹಾನುಭಾವ, ಸುರೋತ್ತಮ, ನಿನ್ನ ದಿವ್ಯ ತೇಜಸ್ಸನ್ನು ಚತುರ್ದಶ ಭುವನಗಳಲ್ಲಿ ಯಾರೂ ಧರಿಸಲಾರರು. ಆದುದರಿಂದ ನೀನೀಗಲೇ ದೇವಿಯೊಡನೆ ಸುರತ ಕ್ರೀಡೆಯನ್ನು ನಿಲ್ಲಿಸಿ ಉಮಾ ಸಮೇತನಾಗಿ ಲೋಕಗಳ ಹಿತದ ಆಶಯದಿಂದ ಮಹಾ ತೇಜಸ್ವಿಯಾದ ಪುತ್ರನ ಉತ್ಪತ್ತಿಗೆ ಕಾರಣವಾಗುವ ದಿವ್ಯವಾದ ರೇತಸ್ಸನ್ನು ನಿನ್ನ ತೇಜೋಮಯವಾದ ಶರೀರದಲ್ಲಿಯೇ ಧರಿಸು. ಈ 3 ಲೋಕಗಳನ್ನು ಸಂರಕ್ಷಿಸು. ನಿನ್ನ ದಿವ್ಯ ತೇಜಸ್ಸಿನ ವಿಸರ್ಜನೆಯಿಂದ ಸಕಲ ಲೋಕಗಳ ವಿನಾಶಕ್ಕೆ ಕಾರಣನಾಗಬೇಡ. ದೇವತೆಗಳ ಈ ಮಾತನ್ನು ಕೇಳಿ ದಯಾಮಯನಾದ ಸರ್ವಲೋಕೇಶ್ವರನಾದ ಶಿವನು ಬಾಢಂ, ಹಾಗೆಯೇ ಆಗಲಿ ಎಂದು ಸಮ್ಮತಿಸಿ ಪುನಃ ಹೇಳಿದನು. ದೇವತೆಗಳೇ, ನಿಮ್ಮ ಪ್ರಾರ್ಥನೆಯಂತೆ ನನ್ನ ರೇತಸ್ಸನ್ನು ತೇಜೋಮಯವಾದ ನನ್ನ ಶರೀರದಲ್ಲಿಯೇ ಧಾರಣೆ ಮಾಡುತ್ತೇನೆ. ಇಷ್ಟು ಮಾತ್ರವಲ್ಲ, ಉಮೆಯು ಅಗ್ನಿರೂಪವಾದ ತನ್ನ ತೇಜಸ್ಸನ್ನು ತೇಜೋಮಯವಾದ ತನ್ನ ಶರೀರದಲ್ಲಿಯೇ ಧರಿಸುತ್ತಾಳೆ. ನಮ್ಮ ರೇತಸ್ಸಿನ ನಿರೋಧದಿಂದಾಗಿ ಸಕಲ ಭುವನಗಳು ಸುಖವನ್ನು ಪಡೆಯಲಿ. ಆದರೆ 100 ವರ್ಷಗಳ ಸುರತ ಕ್ರೀಡೆಯಿಂದಾಗಿ ನನ್ನ ಅನರ್ಘವಾದ ದಿವ್ಯ ರೇತಸ್ಸು ಪರಿಭ್ರಮಣಗೊಂಡಿರುವುದು. ದೇವಕಾರ್ಯದ ಪೂರಣಕ್ಕಾಗಿಯೇ ಮಹಾ ತೇಜಸ್ವಿಯಾದ ಪುತ್ರ ರೂಪದಲ್ಲಿ ಪ್ರಾದುರ್ಭಾವವಾಗಲಿರುವ ಈ ದಿವ್ಯ ರೇತಸ್ಸನ್ನು ನನ್ನಲ್ಲಿಯೇ ಹೆಚ್ಚು ಕಾಲ ಉಳಿಯಲಾರದು.
ಆದುದರಿಂದ ಈ ದಿವ್ಯ ರೇತಸ್ಸನ್ನು ಧರಿಸಲು ಸಮರ್ಥರಾರೆಂಬುದನ್ನು ನೀವೇ ಸೂಚಿಸಿರಿ. ಮಹಾದೇವನು ದೇವತೆಗಳಿಗೆ ಹೀಗೆ ಹೇಳಲಾಗಿ, ದೇವತೆಗಳು ತಮ್ಮಲ್ಲಿಯೇ ಕ್ಷಣಕಾಲ ಯೋಚಿಸಿ ವೃಷಭಧ್ವಜನಾದ ಪರಮಶಿವನಿಗೆ ಹೇಳಿದರು, ಮಹಾದೇವ, ಸಕಲವನ್ನೂ ಧಾರಣೆ ಮಾಡುವ ಸಾಮರ್ಥ್ಯವಿರುವ ಈ ವಸುಂಧರೆಯು ಕ್ಷುಭಿತವಾದ ನಿನ್ನ ದಿವ್ಯರೇತಸ್ಸನ್ನು ಧರಿಸಲು ಸಿದ್ಧಳಾಗಿರುವಳು. ದೇವತೆಗಳು ಶಿವನ ಪ್ರಶ್ನೆಗೆ ಹೀಗೆ ಹೇಳಲು ಸುರರೇಶ್ವರನಾದ ಪರಶಿವನು ಭೂಮಿಯಲ್ಲಿ ರೇತಸ್ಸನ್ನು ವಿಸರ್ಜಿಸಿದನು. ಒಡನೆಯೇ ಆ ಮಹಾ ತೇಜಸ್ಸಿನಿಂದ ಗಿರಿ ದುರ್ಗ ಪರ್ವತಗಳಿಂದ ಕೂಡಿರುವ ಭೂಮಂಡಲವೇ ವ್ಯಾಪ್ತವಾಯಿತು. ಆ ಮಹಾ ತೇಜಸ್ಸಿನ ಭವ್ಯ ಸ್ವರೂಪವನ್ನು ಕಂಡೊಡನೆಯೇ ದೇವತೆಗಳಿಗೆ ಭೂದೇವಿಯಲ್ಲಿ ಭಗ್ನಳಾಗುವಳೋ ಎಂಬ ಭ್ರಾಂತಿಯುಂಟಾಗಿ ಪೃಥ್ವಿಗೆ ಅಭಿಮಾನಿ ದೇವತೆಯಾದ ಅಗ್ನಿದೇವನಿಗೆ ಹೇಳಿದರು, ಯಜ್ಞೇಶ್ವರ, ಸರ್ವತ್ರ ವ್ಯಾಪ್ತವಾಗುತ್ತಿರುವ ರುದ್ರ ಸಂಬಂಧವಾದ ಈ ಮಹಾ ತೇಜಸ್ಸನ್ನು ನೀನೀಗಲೇ ವಾಯುವಿನೊಂದೊಡಗೂಡಿ ಆವರಿಸಿಕೊ. ದೇವತೆಗಳ ಪ್ರಾರ್ಥನೆಯಂತೆ ಅಗ್ನಿಯಿಂದ ಪುನರಾವೃತವಾದ ಸೂರ್ಯಾಗ್ನಿ ರೂಪವಾದ ಆ ಮಹಾ ತೇಜಸ್ಸು ಶ್ವೇತ ಪರ್ವತವಾಗಿ ಪರಿವರ್ತಿತವಾಯಿತು. ಆ ಪರ್ವತದಲ್ಲಿ ದಿವ್ಯವಾದ ಜೊಂಡು ಬೆಳೆಯಿತು. ಕೆಲವು ಕಾಲಾನಂತರ ಆ ಜೊಂಡಿನ ಮಧ್ಯದಲ್ಲಿಯೇ ಮಹಾ ತೇಜಸ್ವಿಯಾದ ಅಗ್ನಿ ಸಂಭವನಾದ ಕಾರ್ತಿಕೇಯನು ಜನಿಸಿದನು. ತಮ್ಮ ಕಾರ್ಯಸಾಧನೆಯಿಂದಾಗಿ ಪರಮ ಪ್ರೀತರಾದ ದೇವತೆಗಳು ಋಷಿ ಮಹರ್ಷಿಗಳನ್ನೊಡಗೂಡಿ ಉಮಾದೇವಿಯನ್ನು ಶಿವನನ್ನು ಯಥಾವಿಧಿಯಾಗಿ ಪೂಜಿಸಿ ಸ್ತೋತ್ರ ಮಾಡಿದರು. ಪೂಜಾದಿಗಳಿಂದ ಪ್ರಸನ್ನಳಾಗದ ಪಾರ್ವತಿಯು ದೇವತೆಗಳಿಗೆ ಹೇಳಿದಳು, ದೇವತೆಗಳೇ, ನನಗೆ ಅಪ್ರಿಯ ಕಾರ್ಯವನ್ನು ಮಾಡಿರುವುದಕ್ಕೆ ತಕ್ಕ ಪ್ರತಿಫಲವನ್ನು ನೀವೀಗಲೇ ಅನುಭವಿಸಿರಿ. ಹೀಗೆ ಹೇಳಿ ಕಮಂಡಲುವಿನಲ್ಲಿದ್ದ ಪವಿತ್ರೋದಕವನ್ನು ಕೈಗೆ ಸುರಿದುಕೊಂಡು ಸೂರ್ಯನಿಗೆ ಸಮಾನವಾದ ತೇಜಸ್ಸಿಂದ ಕೂಡಿದ್ದ ಪಾರ್ವತಿಯು ಕ್ರೋಧ ಮೂರ್ಛಿತಳಾಗಿ ರಕ್ತ ನೇತ್ರಳಾಗಿ ದೇವತೆಗಳನ್ನು ಶಪಿಸುತ್ತಾ ಹೇಳಿದಳು, ದೇವತೆಗಳೇ, ನಾನು ಪುತ್ರ ಕಾಮನೆಯಿಂದ ನನ್ನ ಪತಿಯೊಡನೆ ಸೇರಿದ್ದೇನೆ. ನನ್ನ ಇಷ್ಟಪ್ರಾಪ್ತಿಗೆ ನೀವಿಂದು ವಿಘ್ನವನ್ನುಂಟು ಮಾಡಿರುವಿರಿ. ಆದುದರಿಂದ ಇನ್ನು ಮುಂದೆ ನಿಮ್ಮ ಪತ್ನಿಯರಲ್ಲಿ ಮಕ್ಕಳನ್ನು ಪಡೆಯುವ ಸಾಮರ್ಥ್ಯವು ನಿಮಗೆ ಇಲ್ಲದಂತಾಗಲಿ. ಇದರಿಂದಾಗಿ ಇನ್ನು ಮುಂದೆ ನಿಮ್ಮ ಪತ್ನಿಯರು ನನ್ನಂತೆಯೇ ಅಪುತ್ರವತಿಯರಾಗಲಿ ಎಂದು ಹೇಳಿ ಕೈಲಿದ್ದ ನೀರನ್ನು ಚೆಲ್ಲಿದಳು. ತನಗುಂಟಾಗಬೇಕಾಗಿದ್ದ ಪುತ್ರ ಪ್ರಾಪ್ತಿ ರೂಪವಾದ ಆನಂದಕ್ಕೆ ಅಡ್ಡಿಪಡಿಸಲು ಸಹಕರಿಸಿದ ಭೂದೇವಿಯ ಕಡೆಗೂ ಉಮಾದೇವಿಯ ದೃಷ್ಟಿಪಥವು ಹೊರಳಿತು. ಕ್ರೋಧ ಮೂರ್ಛಿತೆಯಾದ ಉಮಾದೇವಿಯು ಭೂದೇವಿಗೂ ಶಾಪವನ್ನಿತ್ತಳು. ಭೂದೇವಿ, ನೀನಿಂದು ನನಗೆ ಮಾಡಿರುವ ಅಪರಾಧಕ್ಕೆ ತಕ್ಕ ಶಿಕ್ಷೆಯನ್ನು ಅನುಭವಿಸಿಯೇ ತೀರಬೇಕು. ನಿನಗೆ ಒಂದು ರೂಪವಿಲ್ಲದಿರಲಿ, ಒಂದು ಸ್ವಭಾವವಿಲ್ಲದಿರಲಿ, ನೀನು ಅನೇಕರಿಗೆ ಭಾರ್ಯೆಯಾಗು. ನನ್ನ ಕೋಪದಿಂದ ಕಲುಷಿತವಾಗುವ ನಿನ್ನ ಪ್ರಕೃತಿಯಿಂದಾಗಿ ಪುತ್ರ ಸಂಬಂಧವಾದ ಆನಂದವು ನಿನಗೆ ಶೂನ್ಯವಾಗಿ ಹೋಗಲಿ. ದುಷ್ಟಚಿತ್ತಳೆ, ನಾನು ನನ್ನ ಪತಿಯಿಂದ ಪುತ್ರನನ್ನು ಪಡೆಯಬೇಕೆಂಬ ಆಕಾಂಕ್ಷೆಯನ್ನು ಹೊಂದಿದ್ದಾಗ ದುಷ್ಟಿಯಾದ ನೀನು ನನ್ನ ಆಶಯವನ್ನು ಘಾಸಿಗೊಳಿಸಿದ್ದಕ್ಕಾಗಿ ನೀನಿಂದು ಇವುಗಳೆಲ್ಲವನ್ನು ಅನುಭವಿಸಿಯೇ ತೀರಬೇಕು. ದೇವತೆಗಳು ಮತ್ತು ಭೂದೇವಿಯು ಉಮಾದೇವಿಯ ಶಾಪದಿಂದ ಪರಿತಪ್ತರಾದುದನ್ನು ಕಂಡು ಮಹೇಶನು ವರ್ಣಪಾಲಿತವಾದ ಪಶ್ಚಿಮ ದಿಕ್ಕಿನ ಕಡೆಗೆ ಹೊರಟನು. ಹಿಮವತ್ ಪರ್ವತದ ಉತ್ತರ ಪಾರ್ಶ್ವದಲ್ಲಿದ್ದ ಹಿಮವತ್ ಪ್ರಭವವೆಂಬ ಶೃಂಗಕ್ಕೆ ಹೋಗಿ ಅಲ್ಲಿ ಉಮಾ ಸಮೇತನಾಗಿ ತಪಶ್ಚರಣೆಯಲ್ಲಿ ಆಸಕ್ತನಾದನು. ರಾಮ, ಈಗ ನಾನು ನಿನಗೆ ಹಿಮವಂತನ ದ್ವಿತೀಯ ಪುತ್ರಿಯಾದ ಉಮಾದೇವಿಯ ಕಥೆಯನ್ನು ವಿಸ್ತಾರವಾಗಿ ಹೇಳಿದೆನಲ್ಲವೇ? ನಾನು ಇನ್ನು ಮುಂದೆ ಹೇಳಲಿರುವ ಗಂಗಾವತರಣದ ಕಥೆಯನ್ನು ಲಕ್ಷ್ಮಣ ಸಮೇತನಾಗಿ ಕೇಳು. ಇಲ್ಲಿಗೆ 36ನೆಯ ಸ್ವರ್ಗವು ಮುಗಿಯಿತು. ಮುಂದೆ ಬಾಲಕಾಂಡದ 37ನೆಯ ಸ್ವರ್ಗ, ಗಂಗೆಯಿಂದ ಕಾರ್ತಿಕೇಯನ ಉತ್ಪತ್ತಿ ಪ್ರಸಂಗ.